ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಟಿಫನ್ ಎಲ್ಲ ಆಗಿದೆ. ಸೊ ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಬಿಗ್ನರ್ಸ್ ಯೂಟ್ಯೂಬ್ ಮಾಡೋ ಬಿಗ್ನರ್ಸಿಗೆ ಅಂದರೆ ಹೊಸದಾಗಿ ಚಾನಲ್ನ ಓಪನ್ ಮಾಡ್ಕೊಂಡಿರ್ತಾರೆ. ಸೊ ನನ್ನ ಅನುಭವಗಳು. ಸೊ ನನಗಂತೂ ಚಾನಲ್ ಮಾಡುವಾಗ ಏನೂ ಗೊತ್ತಿರಲಿಲ್ಲ. ನಿಜವಾಗ್ಲೂ ನನಗೆ ಈ ಥರ ಎಲ್ಲ ಐಟಮ್ಸ್ ತೊಗೋಬೇಕು, ಎಲ್ಲ ರೆಡಿ ಮಾಡಿಕೊಂಡು ನಾನು ಚಾನಲ್ ಓಪನ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ನನಗೆ ಚಾನಲ್ ಮಾಡಬೇಕು, ನಾನು ಯೂಟ್ಯೂಬ್ ಮಾಡಬೇಕು, ಓಪನ್ ಮಾಡಿಕೊಂಡೆ. ಸೊ ವೀಡಿಯೋಸು ನಾನು ಮಾಡ್ತಾಯಿದ್ದೆ. ಹಾಗೆ ಸೊ ಆ್ಯಕ್ಚುಲಿ ಇದು ಡಮ್ಮಿ ಫೋನು. ಸೊ ಅಂದರೆ ನನ್ನ ಹತ್ರ ಒಂದೇ ಫೋನ್ ಇರೋದು, ಎರಡೆರಡು ಫೋನ್ ಇಲ್ಲ. ಈ ಫೋನು ಯೂಸ್ ಇಲ್ಲ. ಸೊ ನಾನು ಯೂಟ್ಯೂಬ್ ಮಾಡುವಾಗ ಫೋನ್ ತಗೋತಾ ಇದ್ದೆ, ಈ ಥರ ವೀಡಿಯೋಸ್ ಮಾಡ್ತಾಯಿದ್ದೆ. ಸೊ ಹಾಯ್ ಹೇಳಬೇಕು ಅಂತ ಹೇಳಿ ಈ ಥರ ಹಿಡ್ಕೊಂಡು ನಾನು ವೀಡಿಯೋಸ್ ಮಾಡ್ತಾಯಿದ್ದೆ. ಇಲ್ಲ ಟೇಬಲ್ ಹತ್ರ ಈ ಥರ ಇಟ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೆ. ಇಲ್ಲ ಟೀಪೈ ಮೇಲೆ ಕುತ್ಕೊಂಡಾಗ ಟೀಪೈ ಮೇಲೆ ಹಿಂದ್ಗಡೆ ಒಂದು ಬಾಕ್ಸ್ ಇಟ್ಬಿಟ್ಟು ಬ್ಯಾಲೆನ್ಸಿಗೆ ಈ ಥರ ವೀಡಿಯೋಸ್ ಮಾಡ್ತಾಯಿದ್ದೆ. ಆವಾಗ ಟ್ರೈಪಾಡ್ ತೊಗೋಬೇಕು, ಈ ಥರ ಟ್ರೈಪಾಡ್ ಇರುತ್ತೆ ಅಂತಲೂ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಸೊ ಹೋಗ್ತಾ ಆಮೇಲೆ ಹೈಟ್ ಸ್ಟ್ಯಾಂಡ್ ಇರುತ್ತಲ್ಲ, ಸೊ ಆ ಥರ ನಾನು ಟ್ರೈಪಾಡ್ ತೊಗೊಂಡೆ. ಆವಾಗ ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ಏನಾದರೂ ವೀಡಿಯೋಸ್ ಮಾಡಬೇಕು ಅಂತಂದರೆ ಅಲ್ಲಿ ಸೊ ಇಟ್ಬಿಟ್ಟು ಫೋನು ವೀಡಿಯೋಸ್ ಮಾಡ್ಬೋದಿತ್ತು. ಇಲ್ಲ ಅಂದರೆ ಹೀಗೆ ಕೈಯಲ್ಲಿ ಇಟ್ಕೋಬೇಕು, ಇಲ್ಲ ಎಲ್ಲೋ ಬಾಕ್ಸ್ ಹತ್ರ ಇಡಬೇಕು. ಸೊ ಆ ಬಾಕ್ಸು ಇಂದ ಬೀಳ್ತಾ ಇತ್ತು ಫೋನು. ಈ ಥರ ತುಂಬಾ ಪ್ರಾಬ್ಲಮ್ ಆಗಿತ್ತು. ಸೊ ಒಂದು ಹೈಟ್, ಸೊ ನಾನು ಇವಾಗ ಸ್ಟ್ಯಾಂಡಲ್ಲೇ ಇಟ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನನಗೆ ನಾನು ಹಾಗೇ ನೋಡ್ತಾ ಇದ್ದೆ, ಮೀಶೋಯಲ್ಲೆಲ್ಲ ನೋಡ್ತಾ ಇರ್ತಿದ್ದೆ. ಸೊ ಮತ್ತೆ ಯಾವ ಥರ ಟ್ರೈಪಾಡ್ ಇರುತ್ತೆ ಅಂತ ಹೇಳಿ. ಸೊ ನನಗೆ ಇದು ಇದೇನಪ್ಪ ಈ ಥರ ಇದೆ, ಹಾವಿದ್ದಂಗಿದೆ ಅಂದ್ಕೊಂಡು ನೋಡಿದೆ. ಆಮೇಲೆ ಇದು ಸ್ಪ್ರಿಂಗ್ ಟ್ರೈಪಾಡು. ಸೊ ಸ್ಪ್ರಿಂಗ್ ಟ್ರೈಪಾಡು ನೀವು ಹೆಂಗೆ ಸ್ಪ್ರಿಂಗ್ ಮಾಡ್ಕೋತೀರೋ ಹಾಗೆ ಇದನ್ನು ಬಗ್ಗುತ್ತೆ. ಸೊ ನೀವು ಈ ಥರ ಬಗ್ಗಿಸಿದ್ರೆ ಈ ಥರ ಬಗ್ಗುತ್ತೆ, ಈ ಥರ ಮಾಡಿದರೆ ಈ ಥರ ಬಗ್ಗುತ್ತೆ. ಸೊ ಇದಕ್ಕೆ ನೀವು ಸೊ ಎಲ್ಲಾದರೂ ಈ ಕ್ಲಿಪ್ಪು ಕೊಟ್ಟಿದ್ದಾರೆ ನೋಡಿ, ಇದು ಕ್ಲಿಪ್ಪು ಕೊಟ್ಟಿದ್ದಾರೆ. ಸೊ ಈ ಕ್ಲಿಪ್ ಅಂದರೂ ಸಿಕ್ಕಾಪಟ್ಟೆ ಟೈಟು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ನನಗಂತೂ ತುಂಬಾ ಯೂಸ್ ಆಯಿತು. ಸೊ ಒಳಗಡೆ ತೋರಿಸ್ತೀನಿ ಹೇಗೆ ನಾವು ಇದನ್ನು ಕ್ಲಿಪ್ಪು ಮಾಡಿ ಯೂಸ್ ಮಾಡ್ಕೋಬೋದು ಅಂತ ಹೇಳಿ. ಹಾಗೆ ಇಲ್ಲಿ ಫೋನ್ ಇಡಲಿಕ್ಕೆ ಕೂಡ ಸೊ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಯೂಸ್ ಆಗಿದೆ. ನಿಜವಾಗ್ಲೂ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಮಾಡ್ತಾಯಿದ್ರೆ, ಸೊ ಎಲ್ರಿಗೂ ಇವಾಗ ಗೊತ್ತೇ ಇರುತ್ತೆ ಟ್ರೈಪಾಡ್ ಎಲ್ಲ ತೊಗೋಬೇಕು ಅಂತ. ಬಟ್ ಇದು ಒಂದು ಯೂಸೇ ಆಗುತ್ತೆ, ತುಂಬ ಯೂಸು. ಸೊ ರೆಸಿಪಿ ಮಾಡೋರ್ಗಂತೂ ತುಂಬ ಯೂಸ್ ಆಗುತ್ತೆ. ಸೊ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿದ್ರಲ್ಲ, ಇದು ಕ್ಲಿಪ್ಪು ಅಂತ ಹೇಳಿದ್ನಲ್ಲ ನಾನು. ಸೊ ಇವಾಗ ನೀವು ಟೀಪಾಯ್ ಮೇಲೆ ಸೊ ಇವಾಗ ಒಂದು ಚೇರ್ ಹಾಕ್ಕೊಂಡ್ಬಿಟ್ಟು ಒಂದು ವೀಡಿಯೋ ಮಾಡಬೇಕು ಅಂತ ಹೇಳಿ, ಆವಾಗ ನಮಗೆ ಡೌನ್ ಆಗಿ ಇರಬೇಕು ಸ್ವಲ್ಪ ಫೋನು. ಸೊ ಆವಾಗ ನಾವು ಈ ಟೀಪಾಯ್ಗೆ ಹಾಕ್ಕೋಬೇಕು. ಸೊ ಈ ಕ್ಲಿಪ್ಪನ್ನು ನಾವು ಈ ಥರ ನೋಡಿ ತೋರಿಸ್ತೀನಿ. ಈ ಥರ ನಾವು ಒಂದು ಟೀಪಾಯ್ಗೆ ಹಾಕ್ಕೋಬೇಕು ನೋಡಿ. ಇವಾಗ ಟೀಪಾಯ್ಗೆ ಹಾಕೊಂಡ ತಕ್ಷಣ ಸೊ ಇದು ಇಲ್ಲಿರುತ್ತೆ. ಆವಾಗ ನಾವು ಈ ಫೋನ್, ಸೊ ಇಲ್ಲಿಗೆ ನಾವು ಫೋನ್ ಹಾಕ್ಕೋಬೇಕು. ಸೊ ನೀವು ಇದನ್ನು ಯಾವ ಥರ ಆದರೂ ಸ್ಪ್ರಿಂಗ್ ಮಾಡ್ಕೋಬೋದು ನೋಡಿ, ಯಾವ ಥರ ಆದರೂ ನೀವು ಈ ಥರ ಆದರೂ ಮಾಡ್ಕೋಬೋದು ಸ್ಪ್ರಿಂಗು. ಸೊ ಈ ಟೀಪಾಯ್ ಮೇಲೆ ನಾನು ಹಾಕ್ಕೊಂಡೆ. ಸೊ ಇವಾಗ ಫೋನು ನಮಗೆ ಇಲ್ಲಿ ಹಾಕಬೇಕು. ಸೊ ಇದೂ ಕೂಡ ತುಂಬಾ ಟೈಟ್ ಆಗಿದೆ. ಫೋನ್ ತುಂಬಾ ಸೇಫ್ ಆಗಿರುತ್ತೆ. ಸೊ ನೋಡಿ, ಈ ಥರ ನಾವು ಫೋನ್ ಹಾಕ್ಕೋಬೋದು. ಸೊ ಈ ಕ್ಲಿಪ್ಪನ್ನು ನಾವು ಇಲ್ಲಿ ಹಾಕ್ಕೊಂಡ್ಬಿಟ್ಟು, ಈ ಫೋನನ್ನು ನಾವು ಇಲ್ಲಿ ಹಾಕ್ಕೊಂಡ್ಬಿಟ್ಟು, ಸೊ ಒಂದು ಟೇಬಲ್ ಇಲ್ಲ ಚೇರಲ್ಲಿ ಕುತ್ಕೊಂಡ್ಬಿಟ್ಟು ನಾವು ವೀಡಿಯೋ ಮಾಡ್ಬೋದು ಈ ಥರ. ಸೊ ಇದು ಫೋನ್ ಆನ್ ಇದ್ದಿದ್ರೆ ತುಂಬಾ ಚೆನ್ನಾಗೇ ಇರೋದು, ನಿಮಗೆ ಗೊತ್ತಾಗ್ತಾ ಇತ್ತು. ಸೊ ಈ ಥರ ನಾವು ವೀಡಿಯೋ ಮಾಡ್ಕೋಬೋದು. ಹಾಗೆ ಅಡುಗೆ ಮನೆಯಲ್ಲಿ ನೀವು ರೆಸಿಪಿ ಮಾಡ್ತಾ ಇದ್ದೀರಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಸೊ ನೋಡಿ, ಈ ಥರ ನಾನು ಬೈಕಿಗೆ ಹಾಕ್ಕೊಂಡಿದ್ದೀನಿ. ಸೊ ಬೈಕಲ್ಲಿ ನಾವು ವೀಡಿಯೋ ಮಾಡ್ಕೋಬೇಕು, ಇಲ್ಲ ಬೈಕಲ್ಲಿ ನಾವು ಎಲ್ಲಾದರೂ ಹೋಗ್ತಾ ಇದ್ದೀವಿ, ಇಲ್ಲ ಬೈಕಲ್ಲಿ ಕೂತ್ಕೊಂಡು ನಾನು ಒಂದು ಫೋಟೋ ಕ್ಲಿಕ್ ಮಾಡ್ಕೋಬೇಕು, ಇಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಅಂದರೆ, ಸೊ ನೀವು ಈ ಥರ ಈ ಕ್ಲಿಪ್ಪನ್ನು ಇಲ್ಲಿ ಹಾಕ್ಕೊಂಬಿಟ್ಟು ಈ ಥರ ಫೋನನ್ನು ಹಾಕ್ಕೊಂಬಿಟ್ರೆ ನೋಡಿ. ಸೊ ಈ ಥರ ನೀವು ಫೋನ್ ಹಾಕ್ಕೊಂಬಿಟ್ರೆ ಸೊ ನಿಮಗೆ ಒಂದು ಫೋಟೋನೇ ಕ್ಲಿಕ್ ಆಗಬೇಕಾಗಿರುತ್ತೆ.
ಸೊ ಈ ಥರ ನಾವು ಫೋಟೋಸ್ ತೆಕ್ಕೋಬೋದು. ಸೊ ಇಲ್ಲ ವೀಡಿಯೋ ಮಾಡ್ಕೋಬೇಕಾಗುತ್ತೆ, ವೀಡಿಯೋ ಮಾಡ್ಕೋಬೋದು. ಸೊ ತುಂಬಾ ಯೂಸ್ ಆಗುತ್ತೆ ಈ ಥರ. ಸೊ ಎಲ್ಲಿ ಬೇಕಿದ್ರೂ ನೀವು ಈ ಕ್ಲಿಪ್ಪನ್ನು ಹಾಕ್ಕೋಬೋದು. ನಾನದು ಈ ಸ್ಪ್ರಿಂಗ್ ಟ್ರೈಪಾಡು ನಾನು ಇದು ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಕವರು ಎಲ್ಲ ಹಾಗೆ ಇಟ್ಟಿದ್ದೀನಿ. ಸೊ ತುಂಬ ಕಾಸ್ಟ್ಲಿನೂ ಕೂಡ ಅಲ್ಲ, ತುಂಬ ಕಡಿಮೆ ರೇಂಜಲ್ಲಿ ನಿಮಗೆ ಸಿಗುತ್ತೆ. ನಮಗೆ ತೊಗೊಳಕ್ಕಾಗ್ತಾ ಇಲ್ಲಪ್ಪ ಇಷ್ಟೊಂದು ರೇಟ್ ಇರುತ್ತೇನೋ ಅಂತ ಅಂದ್ಕೊಳ್ಳೇಬೇಡಿ. ತುಂಬಾ ಚೀಪ್ ಇದು. ಇದಕ್ಕೆ ಬಂದುಬಿಟ್ಟು 144 ರುಪೀಸ್ ನಾನು ಕೊಟ್ಟಿದ್ದು. ಇವಾಗ ನೀವು ತೊಗೊಂಡ್ರೆ ಇನ್ನೂ ಕಡಿಮೆ ಇರುತ್ತೆ ಅನಿಸುತ್ತೆ. 130, 139, 140 ತುಂಬಾ ಕಡಿಮೆ ಇರುತ್ತೆ. ಸೊ ಈ ಥರ ತೊಗೊಂಡ್ಬಿಟ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಹೊರಗಡೆ ಯಾರಿಗಾದ್ರೂ ಮನೆಗೆ ಹೋದಾಗ ನೀವು ವೀಡಿಯೋಸ್ ಮಾಡಬೇಕಾಗುತ್ತೆ. ಸೊ ಈ ಥರ ಟ್ರೈಪಾಡು ನಾವು ತೊಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಎಲ್ಲ ಕಡೆನೂ ನಾವು ಇದನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಅವಾಗ ನಾವು ಈ ಥರ ಟ್ರೈಪಾಡ್ ತೊಗೊಂಡ್ಬಿಟ್ರೆ ಸೊ ತುಂಬಾ ಯೂಸ್ ಆಗುತ್ತೆ. ಸೊ ಖಂಡಿತ ಯಾರೆಲ್ಲ ಹತ್ರ ಈ ಥರ ಟ್ರೈಪಾಡ್ ಇಲ್ವೋ, ಸ್ಪ್ರಿಂಗ್ ಟ್ರೈಪಾಡು, ಸೊ ಇವಾಗಲೇ ಹೋಗಿ ಆನ್ಲೈನಲ್ಲಿ ಬುಕ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಸೊ ಸುಮಾರಷ್ಟು ಇರುತ್ತೆ, ನಿಮಗೆ ಯಾವ ಥರ ಬೇಕೋ ಆ ಥರನೂ ಸಿಗುತ್ತೆ. ಇದೂ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಸ್ಪ್ರಿಂಗ್ ಟ್ರೈಪಾಡನ್ನು ನೀವು ತೊಗೊಳ್ಳಿ, ನಾನು ಹೇಳೋದು. ಸೊ ಇದೂ ಇರಬೇಕು. ಸೊ ಇದು ಹೈಟು ಮತ್ತು ನಿಮಗೆ ಸಣ್ಣದು ಬೇಕಂದರೆ ಸಣ್ಣದು ಮಾಡ್ಕೋಬೋದು. ಹಾಗೆ ಇದಕ್ಕೆ ಸ್ಪ್ರಿಂಗ್ ಲೈಟ್ ಇದೆ. ಆ್ಯಕ್ಚುಲಿ ಸ್ಪ್ರಿಂಗ್ ಲೈಟು ನಮಗೆ ಜಾಸ್ತಿ ಯೂಸ್ ಆಗಲ್ಲ. ಸೊ ಕೆಲವೊಂದು ಟೈಮ್ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಇದು ಬಗ್ಗಿದೆ. ಇದೂ ಕೂಡ ತುಂಬಾ ಮನೇಲಿ ಇದ್ದರೆ ಅಂದರೆ ಇದೂ ತುಂಬ ಯೂಸ್ ಆಗುತ್ತೆ. ಬಟ್ ಇದು ನೀವು ಔಟ್ಸೈಡ್ ಹೋಗುವಾಗ, ಸೊ ಒಬ್ಬರು ಮನೆಗೆ ಹೋದಾಗ ವೀಡಿಯೋಸ್ ಮಾಡ್ಕೋಬೇಕು ಅಂತ ಅಂದರೆ ಈ ಥರ ಹಾಕ್ಕೊಂಬಿಟ್ಟು ಇಲ್ಲಿ ಫೋನ್ ಹಾಕ್ಕೊಂಡ್ಬಿಟ್ರೆ ತುಂಬಾ ಯೂಸ್ ಆಗುತ್ತೆ. ಸೊ ಯಾರಿಗೆಲ್ಲ ಈ ಥರ ಟ್ರೈಪಾಡು ಇಷ್ಟ ಇದನ್ನು ಇವಾಗಲೇ ಹೋಗಿ ಆನ್ಲೈನಲ್ಲಿ ಬುಕ್ ಮಾಡಿ. ಸೊ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಸೊ ಇದೆಲ್ಲ ನಿಮಗೆ ತಿಳಿಸ್ಬೇಕು ಅಂತಲೇ ವಿಡಿಯೋ ಮಾಡಿದ್ದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತೇ ಹೋಗಿ ಈ ಟ್ರೈಪಾಡ್ನ ಬುಕ್ ಮಾಡಿ. ಸೊ ತುಂಬಾ ಯೂಸ್ ಆಗುತ್ತೆ. ಓಕೆ, ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.